ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ನೇಹಾ. ವಯಸ್ಸು 29 ಆಗಿದೆ. ಆದ್ರೆ ಜನ ನಾನಿನ್ನು 24-25 ಹುಡುಗಿಯಂತೆ ಕಾಣಿಸ್ತೇನೆ ಅಂತ ಹೇಳ್ತಾರೆ. ಸೊಂಟದವರೆಗೆ ಕಪ್ಪು ದಟ್ಟವಾದ ಕೂದಲು, ದೊಡ್ಡ ದೊಡ್ಡ ಕಣ್ಣುಗಳು, ಗುಲಾಬಿ ಬಣ್ಣದ ತುಟಿಗಳು. ಇನ್ನು ನನ್ನ ಫಿಗರ್ ಬಗ್ಗೆ ನೀವೇ ಸ್ವಂತ ಅರ್ಥ ಮಾಡ್ಕೊಳ್ಳಿ. ನಾನು ವೈಟ್ ಕೋಟ್ ಅನ್ನ ಧರಿಸಿ ಕ್ಲಿನಿಕ್ ಒಳಗೆ ಹೋಗುವಾಗ ರೋಗಿಗಳ ಒಂದು ದೃಷ್ಟಿ ಇದೆಯಲ್ಲ, ನನ್ನ ಮುಖ ಬಿಟ್ಟು ಕೆಳಗೆ ಜಾರುತ್ತೆ. ನಾನು ಡಾಕ್ಟರ್. ಹಳ್ಳಿಯ ಹತ್ತಿರದ ಒಂದು ಚಿಕ್ಕ ಪಟ್ಟಣದಲ್ಲಿ ನನ್ನ ಕ್ಲಿನಿಕ್ ಇದೆ. ನನ್ನ ಧ್ವನಿ ಸ್ವಲ್ಪ ದಪ್ಪ ಆಗಿದೆ, ಮಾತಾಡುವಾಗ ಸ್ವಲ್ಪ ನಗುತ್ತೇನೆ ಅಂತ ಜನ ಹೇಳ್ತಾರೆ. ಅಕ್ಕ, ನಿಮ್ ನಗುವಿನಲ್ಲಿ ಇನ್ನೂ ವಿಶೇಷ ಮಧುರತೆ ಇದೆ ಅಂತ. ಆ ಮಧುರತೆಯೇ ನನ್ನ ಕಥೆಯ ಮೊದಲ ಚಮಚ. ಸವಿದರೆ ಸಿಹಿ, ನುಂಗಿದರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಇಂದು ಬೆಳಗ್ಗೆಯ ಮಾತು. ಕ್ಲಿನಿಕ್ ತೆರೆದು ಒಳಗೆ ಕುಳಿತಿದ್ದೆ. ಹೊರಗೆ ಬಿಸಿಲು ಹೆಚ್ಚಿತ್ತು. ಒಳಗೆ ಫ್ಯಾನ್ ನಿಧಾನವಾಗಿ ತಿರುಗುತ್ತಿತ್ತು. ಆಗಲೇ ಬಾಗಿಲು ತೆರೆಯಿತು ಮತ್ತು ಅವನು ಬಂದ. ಹೆಸರು ಅರ್ಜುನ್. ವಯಸ್ಸು ಸುಮಾರು 32. ಚೆನ್ನಾಗಿರೋ ಬಾಡಿ, ಮುಖದ ಮೇಲೆ ಸಣ್ಣ ಗಡ್ಡ, ಕಣ್ಣುಗಳು ಏನನ್ನೋ ಮರೆ ಮಾಚಿಟ್ಟಂತೆ ಕಾಣಿಸ್ತಾ ಇದ್ವು. ಅವನು ಹೇಳ್ದ, ಡಾಕ್ಟರ್ ಮೇಡಮ್, ನನ್ನ ಸೊಂಟದಲ್ಲಿ ಏನೋ ಚುಚ್ಚುವ ಒಂದು ನೋವಿದೆ. ರಾತ್ರಿ ಪೂರ್ತಿ ನಿದ್ದೆ ಬರುತ್ತಿಲ್ಲ. ನಾನು ನಕ್ಕು ಹೇಳಿದೆ, ಕುಳಿತುಕೋ ಅರ್ಜುನ್, ಮೊದಲು ಬಟ್ಟೆ ಮೇಲೆ ಮಾಡು, ಎಲ್ಲಿ ತೊಂದರೆ ಇದೆ ನೋಡೋಣ. ನಾನು ಗ್ಲೌಸ್ ಹಾಕೊಂಡೆ. ಅವನ ಶರ್ಟ್ ಮೇಲೆ ಮಾಡಿದೆ. ಅವನ ಬೆನ್ನಿನ ಮೇಲೆ ಬೆವರ ಹನಿಗಳು ಹೊಳಿತಾ ಇದ್ವು. ನಾನು ಮೆಲ್ಲಗೆ ಬೆರಳುಗಳನ್ನು ಆಡಿಸಿದೆ. ಅವನು ಉಸಿರು ಬಿಗಿ ಹಿಡಿದು ಕುಳಿತಿದ್ದ. ಇಲ್ಲಿ ಒತ್ತಿದ್ರೆ ನೋವಾಗುತ್ತದೆಯೇ ಅಂತ ಕೇಳ್ದೆ. ಅವನು, ಹೌದು ಮೇಡಮ್, ಅಲ್ಲಿಯೇ ಅಂತ ಕೂಗ್ದ. ನಾನು ಹೇಳ್ದೆ, ಅರ್ಜುನ, ನಿನ್ನ ಮಾಂಸಖಂಡಗಳು ತುಂಬಾ ಟೈಟ್ ಆಗಿದಾವೆ. ದಿನಾಲು ಟ್ರ್ಯಾಕ್ಟರ್ ಓಡಿಸ್ತೀಯಾ ಅಲ್ವೇ ಅಂತ. ಅವನು ನಗತಾ, ಹೌದು ದೀದಿ, ಹೊಲದಲ್ಲಿ ದಿನಪೂರ್ತಿ ಬಗ್ಗಿ ಕೆಲಸ ಮಾಡ್ತೇನೆ. ಆದ್ರೆ ಒಳಗಿನಿಂದ ಯಾರೋ ಎಳಿತಾ ಇದ್ದಾರೆ ಅನ್ನೋಂತೆ ಒಂದು ನೋವಿದೆ, ಹಾಗನ್ನಿಸ್ತಾ ಇದೆ ಅಂತಂದ. ನಾನು ಯೋಚಿಸ್ದೆ, ನೋವನ್ನ ಹೊರಗೆ ತೆಗೆಯುವುದು, ಒಳಗಿನಿಂದ ಎಳೆಯುವುದು ನನ್ನದೇ ಕೆಲಸವೇ ಅಂತ. ನಂತರ ನಾನು ಹೇಳ್ದೆ, ಬೆಡ್ ಮೇಲೆ ಮಲ್ಕೋ. ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ನೋವು ತಕ್ಷಣ ಓಡಿ ಹೋಗುತ್ತೆ. ಅವನು ಏನು ಹೇಳ್ದೆ ಮಲಕೊಂಡ ಬೆಡ್ ಮೇಲೆ. ನಾನು ಎಣ್ಣೆಯ ಬಾಟಲ್ ತೆರೆದೆ. ಬಿಸಿ ಎಣ್ಣೆಯ ಸುವಾಸನೆ ಕೊನೆಯಲ್ಲೆಲ್ಲ ಹರಡಿತ್ತು. ನಾನು ಅವನ ಸೊಂಟದ ಮೇಲೆ ಎಣ್ಣೆ ಹಾಕಿ ಮೆಲ್ಲಗೆ ಮಸಾಜನ್ನ ಶುರು ಮಾಡಿದೆ. ನನ್ನ ಬೆರಳುಗಳು ರೇಷ್ಮೆಯ ದಾರದಂತೆ ಜಾಡ್ತಾ ಇದ್ವು. ಅವನು ಕಣ್ಣು ಮುಚ್ಚಿ ಮಲಗಿದ್ದ. ನಾನು ಕೇಳಿದೆ, ಅರ್ಜುನ, ಮದುವೆ ಆಗಿದ್ಯಾ? ಅವನು, ಇಲ್ಲ ದೀದಿ, ಅಮ್ಮ ಹುಡುಕ್ತಾ ಇದ್ದಾರೆ ಅಂತೇಳಿ ನಾಚ್ಕೊಂಡ. ನಾನ್ ನಗತಾ ಹೇಳ್ದೆ, ಹಾಗಾದ್ರೆ ಇನ್ನು ಯಾರೂ ನಿನ್ನನ್ನ ಹಿಡಿಯಲಿಲ್ವಾ ಅಥವಾ ಹಿಡಿಸ್ಲಿಲ್ವಾ ಅಂತ. ಅವನು ನಾಚ್ಕೊಂಡ. ಹಿಡಿಯುವವಳು ನಿನ್ನಂಥವಳೇ ಬೇಕು ಅಂತಂದ. ನಾನು ನಗು ನಿಲ್ಲಿಸಿದೆ. ಆದರೆ ಹೃದಯದಲ್ಲಿ ಸ್ವಲ್ಪ ಗುದುಗುದಿ ಆಯಿತು. ಮಸಾಜ್ ಮಾಡುತ್ತಾ ನನ್ನ ಕೈಗಳು ಅವನ ಸೊಂಟದ ಕೆಳಗೆ ಹೋದವು. ಅವನು ಚೀಡಿದ, ದೀದಿ ಸ್ವಲ್ಪ ಕೆಳಗೆ ಅಂತಂದ. ನಾನು ಹೇಳ್ದೆ, ಅರೆ, ನೋವು ಇಲ್ಲಿಯವರೆಗೆ ಹರಡಿದೆ, ಹೆದರ್ಬೇಡ. ನನ್ನ ಬೆರಳುಗಳು ಅವನ ತೊಡೆಯ ಅಂಚಿನವರೆಗೆ ತಲುಪಿದ್ವು. ಅವನ ಉಸಿರಾಟ ವೇಗವಾಯಿತು. ನಂತರ ನಾನು ಹೇಳ್ದೆ, ಈಗ ಪಲ್ಟಿಯಾಗಿ ಮಲ್ಗು, ಉಲ್ಟಾ ಮಲ್ಗು ಅಂತ. ಅವನು ಸಂಕೋಚಪಟ್ಟರು ಉಲ್ಟಾ ಮಲಗ್ದ. ನಾನು ಅವನ ಹೊಟ್ಟೆಯ ಮೇಲೆ ಎಣ್ಣೆ ಹಾಕಿ ಮಸಾಜ್ ಮಾಡಿದೆ. ನನ್ನ ಬೆರಳುಗಳು ಹೊಟ್ಟೆಯ ಸುತ್ತ ಸುತ್ತಾ ಇದ್ವು. ಅವನಿಗೆ ಗುಳುಗುಳಾಗ್ತಾ ಇದೆ ಅಂತ ಹೇಳ್ದ. ನನ್ನ ಕೈಗಳು ಕೆಳಗೆ ಸರಿತಾ ಇದ್ವು. ಅರ್ಜುನ, ನಿನ್ನ ನರಗಳು ತುಂಬಾ ಉಲ್ಬಣಗೊಂಡಿವೆ, ಮೆತ್ಕಾಗೋಗ್ಬಿಟ್ಟಿದ್ದೇವೆ.
ಇವುಗಳನ್ನ ಸರಿ ಮಾಡಬೇಕು ಅಂದೆ. ಅವನು ಹೇಳ್ದ, ಸರಿ ಮಾಡಿದೀದಿ, ಪೂರ್ತಿ ಸರಿ ಮಾಡಿ ಅಂದ. ಈಗ ಕೊನೆಯಲ್ಲಿ ಕೇವಲ ಫ್ಯಾನಿನ ಸದ್ದು ಮತ್ತು ನಮ್ಮ ಉಸಿರುಗಳು ಮಾತ್ರ. ನಾನು ಅವನ ಪ್ಯಾಂಟಿನ ಬೆಲ್ಟ್ ಮೇಲೆ ಬೆರಳಿಟ್ಟೆ, ಕೇವಲ ಮುಟ್ಟದೆ. ಅವನು ಚುರುಗುಟ್ಟದ. ನಾನು ಹೇಳ್ದೆ, ಅರೆ ಬೆಲ್ಟ್ ಸಡಿಲ ಮಾಡು, ಉಳಿದಾರ ಒತ್ಕೊಂಡಿರಬಹುದು ಅಂತ. ಅವನು ಸ್ವತಃ ಸಡಿಲ ಮಾಡ್ದ. ನಾನು ಎಣ್ಣೆ ಮತ್ತಷ್ಟು ಹಾಕಿದೆ. ನನ್ನ ಬೆರಳುಗಳು ಈಗ ಅವನ ತೊಡೆಗಳ ಒಳಭಾಗದಲ್ಲಿ. ಅವನು ದೀರ್ಘವಾಗಿ ಉಸಿರು ಬಿಡ್ತಾ ಇದ್ದ. ನಾನು ಕೇಳಿದೆ, ಅರ್ಜುನ್, ಈಗ ಹೇಳು, ನೋವು ಎಲ್ಲಿದೆ ಅಂತ. ಅವನು ಹೇಳ್ದ, ದೀದಿ, ಈಗ ನೋವು ಬೇರೆಡೆ ಹೋಗಿದೆ ಅಂತ. ನಾನು ನಗತಾ ಹೇಳ್ದೆ, ಬೇರೆಡೆ ತೋರಿಸು ಒಂದು ಬಾರಿ ಅಂತ. ಅವನು ನಾಚ್ಕೊಂಡ. ನಾನು ಹೇಳ್ದೆ, ಹೆದರ್ಬೇಡ, ನಾನು ಡಾಕ್ಟರ್, ಎಲ್ಲಿ ನೋಡುತ್ತೇನೆ, ಎಲ್ಲ ನೋಡುತ್ತೇನೆ ಅಂತ. ಅವನು ಮೆಲ್ಲಗೆ ತನ್ನ ಸ್ವಂತ ಪ್ಯಾಂಟ್ ಸ್ವಲ್ಪ ಕೆಳಗೆ ಎಳೆದ. ನಾನು ನೋಡಿದೆ, ಅವನ ಅಂಡರ್ವೇರ್ ಮೇಲೆ ಎಣ್ಣೆಯ ಕಲೆ ಇತ್ತು. ನಾನು ನಗ್ತಾ ಹೇಳ್ದೆ, ಅರೆ ಎಣ್ಣೆ ಇಲ್ಲಿವರೆಗೂ ಬಂದಿದೆ. ಅವನು ಹೇಳ್ದ, ದೀದಿ ನಿಮ್ಮ ಕೈ. ನಾನು ಹೇಳ್ದೆ, ಕೈ ಇನ್ನೂ ನಿಂತಿಲ್ಲ. ನಾನು ಬೆರಳುಗಳನ್ನ ಮೆಲ್ಲಗೆ ಆಡಿಸಿದೆ. ಕೇವಲ ಕೊನೆಯಲ್ಲಿ ಅಂಚಿನಲ್ಲಿ ಒಳಗೆ ಹೋಗದೆ ಅವನ ಉಸಿರು ಇನ್ನಷ್ಟು ವೇಗವಾಯಿತು. ನಾನು ಹೇಳ್ದೆ, ಅರ್ಜುನ, ನಿನ್ನ ನರಗಳು ತುಂಬಾ ಬಿಸಿಯಾಗಿದ್ದಾವೆ, ಇವುಗಳನ್ನ ತಣ್ಣಗಾಗಿಸ್ಬೇಕು. ನಾನು ಫ್ರಿಡ್ಜಿನಿಂದ ಐಸ್ ಪ್ಯಾಕ್ ಅನ್ನ ತೆಗೆದೆ. ಕೋಲ್ಡ್ ಪ್ಯಾಕ್ ಅವನ ತೊಡೆ ಮೇಲೆ ಇಟ್ಟೆ. ಅವನು ನಡುಗಿದ. ನಾನು ಹೇಳ್ದೆ, ಈಗ ಬಿಸಿ ಮತ್ತು ತಣ್ಣಗೆ ಎರಡನ್ನೂ ಕೂಡ ಬಳಸ್ತೇನೆ. ಒಂದು ಕೈಯಿಂದ ಐಸ್ ಪ್ಯಾಕ್ ಅನ್ನ ಹೊತ್ತಿದೆ, ಇನ್ನೊಂದು ಕೈಯಿಂದ ಬಿಸಿ ಎಣ್ಣೆ. ಅವನು ಎರಡರ ನಡುವೆ ಸಿಲ್ಕ್ ಹಾಕೊಂಡಿದ್ದ, ಬಿಸಿ ಮತ್ತು ತಣ್ಣಗಿನ ನಡುವೆ. ಅವನು ಹೇಳ್ದ, ದೀದಿ, ಇದು ಏನ್ ಮಾಡ್ತಾ ಇದೆಯಾ ಅಂತ. ನಾನು ಹೇಳ್ದೆ, ಚಿಕಿತ್ಸೆ, ಕೇವಲ ಟ್ರೀಟ್ಮೆಂಟ್. ಆದರೆ ನನ್ನ ಕಣ್ಣುಗಳು ಕೀಟ್ಲೆ ಮಾಡ್ತಾ ಇದ್ವು. ನಂತರ ನಾನು ಹೇಳ್ದೆ, ಅರ್ಜುನ, ಒಂದು ವ್ಯಾಯಾಮ ಮಾಡಬೇಕು, ಎದ್ ನಿಲ್ಲು ಅಂತ. ಅವನು ಎದ್ ನಿಂತ. ನಾನು ಹೇಳ್ದೆ, ನನ್ನ ಮುಂದೆ ನಿನ್ನ ಕಾಲುಗಳನ್ನ ಅಗಲ ಮಾಡು ಅಂತ. ಅವನು ನಿಂತ. ನಾನು ಅವನ ಮುಂದೆ ಮೊಣಕಾಲನ್ನ ಉರಿಕುಳಿತೆ. ನನ್ನ ಕಣ್ಣುಗಳು ಅವನ ಹೊಟ್ಟೆಯ ಮುಂದೆ, ಕರೆಕ್ಟಾಗಿ ಅವನ ಹೊಟ್ಟೆಯ ಮುಂದೆಯೇ ಇದ್ವು. ನಾನು ಹೇಳ್ದೆ, ಈಗ ನಾನು ನಿನ್ನ ಸೊಂಟವನ್ನ ಹಿಡಿತೇನೆ, ನೀನು ಬಗ್ಗು. ನಾನು ಅವನ ಸೊಂಟವನ್ನ ಹಿಡಿದೆ ಎರಡೂ ಕೈಗಳಿಂದ. ನನ್ನ ಬೆರಳುಗಳು ಅವನ ಚರ್ಮದ ಒಳಗೆ ಆಳಕ್ಕೆ ಹೋದವು. ಅವನು ಬಗ್ಗದ. ಅವನ ಮುಖ ನನ್ನ ಮುಖದ ಹತ್ತಿರ ಬಂತು. ನಾನು ಅವನ ಉಸಿರು ನನ್ನ ಕೆನ್ನೆಯ ಮೇಲೆ ಬಂತು. ನಾನು ಹೇಳ್ದೆ, ಈಗ ಸ್ಟ್ರೈಟ್ ಆಗಿ ನಿಂತ್ಕೋ ಅಂತ. ಅವನು ನೇರವಾಗಿ ನಿಂತ್ಕೊಂಡ. ನಂತರ ನಾನು ಹೇಳ್ದೆ, ಈಗ ನನ್ನ ಸೊಂಟ ಹಿಡಿ ಅಂತ. ಅವನು ಹಿಂಜರಿದ. ನಾನು ಹೇಳ್ದೆ, ಹಿಡಿಯೋ, ನಾನು ಬಗ್ತೇನೆ ಅಂತ. ಅವನು ನನ್ನ ಸೊಂಟವನ್ನ ಹಿಡಿದ. ಅವನ ಕೈಗಳು ಬಿಸಿಯಾಗಿದ್ವು. ನಾನು ಬಗ್ಗಿದೆ. ನನ್ನ ಕೋಟ್ ಮೇಲಕ್ಕೆ ಏರ್ತು. ನನ್ನ ಕಮೀಜಿನ ಅಂಚು ಕಾಣಿಸ್ಕೊಂತು, ಅಂದ್ರೆ ನನ್ನ ಪೈಜಾಮಿನ ಅಂಚು ಕಾಣಿಸ್ಕೊಂತು. ಅವನು ನೋಡುತ್ತಲೇ ಇದ್ದ. ನಾನು ಹೇಳ್ದೆ, ಅರ್ಜುನ, ನಿನ್ನ ಕೈ ಯಾಕೆ ನಡುಗ್ತಾ ಇದೆ ಅಂತ. ಅವನು ಹೇಳ್ದ, ದೀದಿ, ನೀವು ತುಂಬಾ ಸುಂದರವಾಗಿದ್ದೀರಿ. ನಾನು ನಗತಾ ಹೇಳ್ದೆ, ಸೌಂದರ್ಯ ಚಿಕಿತ್ಸೆಗೆ ಸಹಾಯ ಮಾಡುತ್ತೆ ಕಣೋ ಅಂತ. ನಂತರ ನಾನು ಹೇಳ್ದೆ, ಈಗ ನನ್ನ ಹೆಗಲ ಮೇಲೆ ಕೈ ಇಡು ಅಂತ. ನಾನು ನಿನ್ನನ್ನು ಸ್ಟ್ರೆಚ್ ಮಾಡಿಸ್ತೇನೆ ಅಂತ. ಅವನು ಇಟ್ಟ. ನಾನು ಅವನ ಕೈಯನ್ನು ಮೆಲ್ಲಗೆ ಒತ್ತಿದೆ. ಅವನ ಕೈ ನನ್ನ ಹೆಗಲಿನಿಂದ ಕೆಳಗೆ ಸರಿಯಿತು. ನಾನು ಹೇಳಿದೆ, ನಿಲ್ಲು, ಇಲ್ಲಿಯೇ ನಿಲ್ಬೇಕು. ಆದರೆ ಅವನ ಕೈ ನಿಲ್ಲಲಿಲ್ಲ. ನಾನು ಚಕಿತಳಾಗಿ ನೋಡಿದೆ. ಅವನು ನಾಚ್ಕೊಂಡ. ನಾನು ಹೇಳ್ದೆ, ಅರ್ಜುನ, ತಪ್ಪು ಜಾಗದಲ್ಲಿ ಒತ್ತುತ್ತಾ ಇದ್ಯಾ ಅಂತ. ಅವನು ಹೇಳ್ದ, ಸಾರಿ ದೀದಿ. ನಾನು ನಾನು ಒಂದು ನಾಚಿಕೆಯಿಂದ ಹೇಳ್ದೆ, ಯಾವುದೇ ಸಮಸ್ಯೆ ಇಲ್ಲ, ಕೆಲವೊಮ್ಮೆ ನರಗಳು ಉಲ್ಬಣಗೊಳ್ಳುತ್ತವೆ ಅಂತ. ನಂತರ ನಾನು ಅವನನ್ನ ಕೂರಿಸ್ದೆ. ನಾನು ಅವನ ಬಳಿ ಕೂಡ ಕುಳಿತೆ. ತುಂಬಾ ಹತ್ತಿರದಲ್ಲಿ ಕುಳಿತುಕೊಂಡೆ. ನನ್ನ ತೊಡೆ ಅವನ ತೊಡೆಗೆ ತಗುಲಿತು. ನಾನು ಔಷಧಗಳನ್ನ ಬರೆದೆ. ಬರೆಯುವಾಗ ನನ್ನ ಕೈ ಅವನ ಕೈ ತಗುಲುತ್ತಲೆಯೇ ಇತ್ತು. ನಾನು ಹೇಳ್ದೆ, ಅರ್ಜುನ, ಈ ಔಷಧ ರಾತ್ರಿ ಹಚ್ಚಬೇಕು.
ಯಾರಾದರೂ ಹಚ್ತಾರಾ ಅಂತ ಕೇಳಿದೆ. ಅವನು ಹೇಳ್ದ, ಒಬ್ಬನೇ ಇದೇನಿದೀದಿ ಅಂತ. ನಾನು ಹೇಳಿದೆ, ಹಾಗಾದ್ರೆ ನಾಳೆ ನಾನು ಮನೆಗೆ ಬರ್ತೇನೆ, ನಾನೇ ಹಚ್ತೇನೆ ಅಂತ. ಅವನು ಸಂತೋಷಪಟ್ಟ. ನಾನು ಹೇಳಿದೆ, ಆದರೆ ಒಂದು ಷರತ್ತಿದೆ ಅಂತ, ಒಂದು ಕಂಡೀಷನ್ ಇದೆ ಅಂತ. ಅಮ್ಮನಿಗೆ ಹೇಳು, ಡಾಕ್ಟರ್ ಬರ್ತಾ ಇದ್ದಾರೆ ಅಂತ, ಇಲ್ಲದಿದ್ರೆ ಗ್ರಾಮಸ್ಥರು ಏನ್ ಹೇಳ್ತಾರೆ. ಅವನು ನಗುತ್ತಾ ಹೇಳಿದೆ, ಹೇಳ್ತೇನೆ. ನಂತರ ನಾನು ಅವನ ಮನೆಗೆ ಹೋದೆ. ಅವನ ಅಮ್ಮ ಬಾಗಿಲು ತೆರೆದ್ರು. ಹೇಳಿದ್ರು, ನೀನು ದೇವ್ರಂತೆ ಬಂದಿದ್ಯಾ ಕಣಮ್ಮ ಅಂತ. ನಾನು ಒಳಗೋದೆ. ಅರ್ಜುನ ಕೊನೆಯಲ್ಲಿ ಇದ್ದ. ಅಮ್ಮ ಚಹಾ ಮಾಡೋದಕ್ಕೆ ಅಂತೇಳಿ ಹೋದ್ರು. ನಾನು ಬಾಗಿಲು ಮುಚ್ಚಿದೆ. ಅರ್ಜುನ್ ಬೆಡ್ ಮೇಲೆ ಮಲಗಿದ್ದ. ನಾನು ಹೇಳಿದೆ, ಬಟ್ಟೆ ತೆಗಿಯೆ ಅಂತ. ಅವನು ತೆಗೆಯೋದಕ್ಕೆ ಶುರು ಮಾಡ್ದ. ನಾನು ಎಣ್ಣೆ ಬಿಸಿಯೇ ಮಾಡಿದೆ. ಈ ಬಾರಿ ನನ್ನ ಕೋಟ್ ತೆಗೆದೆ. ಕೇವಲ ಟಾಪ್ ಮತ್ತು ಸ್ಕರ್ಟ್ ಇತ್ತು. ನಾನು ಅವನ ಮೇಲೆ ಬಗ್ಗಿದೆ. ನನ್ನ ಕೂದಲು ಅವನ ಮುಖದ ಮೇಲೆ ಬಿದ್ವು. ನಾನು ಎಣ್ಣೆ ಹಾಕ್ದೆ. ನನ್ನ ಬೆರಳುಗಳು ಮತ್ತೆ ನೃತ್ಯ ಮಾಡೋದಕ್ಕೆ ಶುರು ಮಾಡಿದ್ವು, ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ವು ನನ್ನ ಬೆರಳುಗಳೆಲ್ಲ. ಅವನು ಹೇಳ್ದ, ದೀದಿ ಇಂದು ನೋವು ಕಡಿಮೆ ಇದೆ. ನಾನು ಹೇಳ್ದೆ, ಆದ್ರೂ ಈ ಪೂರ್ತಿ ಕೋರ್ಸನ್ನ ಮುಗಿಸ್ಲೇಬೇಕು ಅಂತ. ನಾನು ಅವನ ಎದೆ ಮೇಲೆ ಎಣ್ಣೆ ಹಾಕ್ದೆ. ನನ್ನ ಬೆರಳುಗಳು ಅವನ ಎದೆಯ ರೋಮಗಳಲ್ಲಿ ಸಿಕ್ ಹಾಕ್ಕೊಂಡ್ವು. ಅವನು ಉಸಿರು ವೇಗವಾಗಾಯ್ತು. ಅವನು ಬಿಸಿ ಉಸಿರು ಸ್ಪೀಡ್ ಆಗೋಗೋಯ್ತು. ನಾನು ಹೇಳ್ದೆ, ಅರ್ಜುನ ನಿನ್ನ ಹೃದಯ ಬಡಿತ ತುಂಬಾ ವೇಗವಾಗಿದೆ ಅಂತ. ಅವನು ಹೇಳ್ದ, ದೀದಿ ನೀವು ಹತ್ತಿರ ಇದ್ದೀರಾ ಅಲ್ವೇ? ನಾನು ನಗುತ್ತಾ ಹೇಳ್ದೆ, ಹತ್ತಿರ ಇನ್ನಷ್ಟು ಬರ್ತೇನೇ ಅಂತ. ನಾನು ಅವನ ಮೇಲೆ ಇನ್ನಷ್ಟು ಬಗ್ಗಿದೆ. ನನ್ನ ಎದೆ ಅವನ ಎದೆಗೆ ತಗುಲುವ ಹೊತ್ತಿಗೆ ಬಾಕಿಲು ತಟ್ಟಿತು. ಅವರ ಅಮ್ಮ ಚಹಾ ತಂದ್ರು. ನಾನು ತಕ್ಷಣ ಹಿಂದಕ್ಕೆ ಸರದೆ. ಅಮ್ಮ ಹೇಳಿದ್ರು, ಬೇಟಾ ಚಹಾ ಕುಡೀರಿ ಅಂತ. ನಾವು ಮೂವರು ಕುಳಿತು ಚಹಾ ಕುಡಿದ್ವು. ಅಮ್ಮ ಹೇಳಿದ್ರು, ನೇಹಾ ಬೇಟಿ, ನೀನು ಮದ್ವೆ ಯಾಕೆ ಮಾಡ್ಕೊಳ್ಳೋದಿಲ್ಲ ಅಂತ. ನಾನು ಹೇಳ್ದೆ, ಅಮ್ಮ ಸರಿಯಾದ ಹುಡುಗ ನನಗೆ ಸಿಕ್ಕಿಲ್ಲ, ಅದಕ್ಕೆ ನಾನು ಮದ್ವೆ ಆಗಿಲ್ಲ ಅಂತ. ಅರ್ಜುನ್ ನಕ್ಕ. ರಾತ್ರಿ ನಾನು ಮನೆಗೆ ಹಿಂತಿರುಗಿದೆ. ನಿದ್ದೆಗೆ ಮಲಗುವಾಗ ಯೋಚನೆ ಮಾಡಿದೆ. ಈಗ ಅರ್ಜುನ ಏನೋ ಬೇರೆನೇ ಯೋಚನೆ ಮಾಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಏನೋ ಇತ್ತು, ನನ್ನನ್ನ ಆಕರ್ಷಿಸ್ತಾ ಇತ್ತು. ಆದರೆ ನಾನು ಡಾಕ್ಟರ್, ಅವನು ಪೇಷಂಟ್. ಆದರೂ ಹೃದಯದಲ್ಲಿ ಸ್ವಲ್ಪ ಹಲ್ಚಲ್ಲಿತ್ತು, ಸಂಕೋಚ ಇತ್ತು. ಮುಂದಿನ ಕೆಲವು ದಿನಗಳು ನಾವು ದಿನ ಭೇಟಿಯಾಗ್ತಾ ಇದ್ವು. ಕೆಲವೊಮ್ಮೆ ಕ್ಲಿನಿಕ್ನಲ್ಲಿ, ಕೆಲವೊಮ್ಮೆ ಅವನ ಮನೆಯಲ್ಲಿ. ಪ್ರತಿ ಬಾರಿ ಮಸಾಜ್, ಪ್ರತಿ ಬಾರಿ ಇನ್ನಷ್ಟು ಹತ್ತಿರ. ಈ ಕತೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರೆಯಲೇಬೇಡಿ. ಒಂದಿನ ನಾನು ಹೇಳ್ದೆ, ಅರ್ಜುನ ಈಗ ನೀನು ನನಗೆ ಮಸಾಜ್ ಮಾಡೋದು ಕಲೀಸು ಅಂತ. ಅವನು ನಗುತ್ತಾ ನಾನು ಮಲಗಿದೆ. ಅವನು ನನ್ನ ಸ್ವಂತದ ಮೇಲೆ ಕೈ ಇಟ್ಟ. ಅವನ ಕೈಗಳು ನಡಗ್ತಾ ಇದ್ವು. ನಾನು ಹೇಳ್ದೆ, ಎದುರ್ಬೇಡ, ಒತ್ತು ಅಂತ. ಅವನು ಒತ್ತೋದಕ್ಕೆ ಶುರು ಮಾಡ್ದ. ನನ್ನ ಉಸಿರು ವೇಗವಾಯಿತು. ನಾನು ಕಣ್ಣು ಮುಚ್ಚಿದೆ. ಅವನು ಕೈ ಕೆಳಗೆ ಸರಿತು. ನಾನು ಹೇಳ್ದೆ, ಅರ್ಜುನ ಸಾಕು ಅಂತ. ಅವನು ನಿಂತ. ಹೌದು, ಮಸಾಜ್ ಮಾಡೋದನ್ನ ನಿಲ್ಲಿಸ್ದ. ನಾನು ಪಲ್ಟಿಯಾಗಿ ಅವನ ಕೈ ಹಿಡಿದೆ. ಹೇಳ್ದೆ, ನೀನ್ ಅರ್ಥ ಮಾಡ್ಕೊಳ್ತಿದ್ಯಾ? ಅವನು ಹೇಳ್ದ, ಅರ್ಥ ಆಗುತ್ತೆ ದೀದಿ ಅಂತ, ಆದ್ರೆ ಹೃದಯ ಕೇಳೋದಿಲ್ವಲ್ಲ. ನಂತರ ಒಂದು ದಿನ ಮಳೆ ಬರಲಿಲ್ಲ, ವಿದ್ಯುತ್ ಹೋಗ್ಲಿಲ್ಲ, ಆದ್ರೆ ಏನೋ ಒಂದಾಯ್ತು. ನಾನು ಕ್ಲಿನಿಕ್ನಲ್ಲಿ ಒಬ್ಳೇ ಇದ್ದೆ. ಅರ್ಜುನ್ ಬಂದ. ಹೇಳ್ದ, ದೀದಿ ಇಂದು ನೋವು ಮತ್ತೆ ಶುರುವಾಗಿದೆ ಅಂತ. ನಾನು ಹೇಳ್ದೆ, ಇಂದು ಹೊಸದನ್ನ ಟ್ರೈ ಮಾಡೋಣ ಅಂತ. ನಾನು ಒಂದು ಮೆಷಿನ್ ತೆಗ್ದೆ, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಟರ್. ಚಿಕ್ಕ ಚಿಕ್ಕ ಪ್ಯಾಡ್ಗಳನ್ನ ಅವನ ಎದೆಯ ಮೇಲೆ ಇಟ್ಟೆ. ಕರೆಂಟ್ನ ಜಟ್ಕಾ ಕೊಟ್ಟೆ. ಕರೆಂಟ್ ಶಾಕ್ ಹೊಡಿತು. ಅವನು ಬೆಚ್ಚ ಬಿದ್ದ. ನಾನು ಹೇಳ್ದೆ, ಈಗ ನನ್ನ ಮೇಲೆ ಇಡು ಅಂತ. ನಾನು ನನ್ನ ಟಾಪ್ ಮೇಲೆ ಕೇತಿದೆ. ಅವನು ಪ್ಯಾಡ್ಗಳನ್ನ ನನ್ನ ಸೊಂಟದ ಮೇಲೆ ಇಟ್ಟ. ನಾನು ಮೆಷಿನನ್ನ ಆನ್ ಮಾಡಿದೆ. ಕರೆಂಟ್ ಶಾಕ್ ಹೊಡಿತಾ ಇತ್ತು ಲೈಟ್ ಆಗಿ. ನಾನು ಸ್ವಿಚ್ ಹಾಕಿದೆ. ಆ ಅರ್ಜುನ ಅವನು ಹೆದರ್ದ. ನಾನು ಕೂವಿದೆ, ಚೀರ್ದೆ. ಆಗೋ ಅರ್ಜುನ ಹೆದರ್ದ. ನಾನು ನಗತಾ ಹೇಳ್ದೆ, ತಮಾಷೆ ಮಾಡ್ತಾ ಇದ್ದೇನೆ, ಚೆನ್ನಾಗನ್ನಿಸ್ತಾ ಇದೆ ಅಂತ. ನಂತರ ನಾವಿಬ್ರು ನಗೋದಕ್ಕೆ ಶುರು ಮಾಡಿದ್ವಿ. ನಾನು ಮೆಷಿನ್ ಆಫ್ ಮಾಡಿದೆ. ನಾವು ಮುಖಾಮುಖಿಯಾಗಿ ಎದುರುಗಡೆ ನಿಂತ್ವಿ. ನನ್ನ ಕಣ್ಣುಗಳಲ್ಲಿ, ಅವನ ಕಣ್ಣುಗಳಲ್ಲಿ
ನಾನು ಮೆಲ್ಲಗೆ ಹೇಳ್ದೆ, ಅರ್ಜುನ, ನೀನು ನನಗೆ ಏನಾಗಬೇಕು, ನಾನು ನಿನಗೆ ಏನಾಗಬೇಕು, ನೀನು ನನಗೆ ಏನಾಗಬೇಕು ಅಂತ. ಅವನು ಹೇಳ್ದ, ದೀದಿ ನೀವು ನನ್ನ ಎಲ್ಲವೂ. ನಾನು ಅವನ ಕೈ ಹಿಡ್ದೆ. ನಾವು ಹತ್ರ ಬಂದ್ವಿ. ನಮ್ಮ ತುಟಿಗಳು ಕೇವಲ 1 ಇಂಚು ದೂರದಲ್ಲಿದ್ವು. ಆಗ ನನ್ನ ಜೇಬಿನಲ್ಲಿ ಒಂದು ಫೋನ್ ರಿಂಗ್ ಆಯಿತು. ಹಾಸ್ಪಿಟಲ್ನಿಂದ ಎಮರ್ಜೆನ್ಸಿ ಕಾಲ್. ನಾನು ಹಿಂದಕ್ಕೆ ಸರಿದೆ. ಹೇಳ್ದೆ, ಹೋಗೋಣ ಅಂತ, ನಂತರ ನೋಡೋಣ ಅಂತ. ಅದಾದ ನಂತರ ನಾವಿಬ್ರು ಅರ್ಥ ಮಾಡ್ಕೊಂಡ್ವಿ, ನಮ್ಮ ನಡುವೆ ಏನೋ ಒಂದಿದೆ. ಆದರೆ ಅದಕ್ಕೆ ಇನ್ನೂ ಸಮಯ ಬಂದಿರಲಿಲ್ಲ. ನಾನು ಅವನಿಗೆ ಔಷಧ ಕೊಟ್ಟೆ. ಅವನು ಗುಣವಾಗಿ ಹೋದ. ಆದರೆ ಈಗ ಅವನು ನನ್ನ ಸ್ನೇಹಿತನಾದ, ಪೇಷಂಟಿಂದ ಸ್ನೇಹಿತನಾಗಿ ಬದಲಾದ. ಕೆಲವೊಮ್ಮೆ ಬಂದು ಚಹಾ ಕುಡಿತಾನೆ, ಮಾತಾಡ್ತಾನೆ. ಗ್ರಾಮಸ್ಥರಿಗನ್ಸುತ್ತೆ, ಈ ಡಾಕ್ಟರ್ ಸಾಹೇಬ ಇದಾರಲ್ಲ, ಅವರ ವಿಶೇಷ ಪೇಷಂಟ್ ಅವನು ಅಂತ. ಒಂದು ದಿನ ಅವನು ಹೇಳ್ದ, ದೀದಿ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮದುವೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ಅಂತೆ. ನಾನು ಕೇಳ್ದೆ, ಯಾರನ್ನ ಅಂತ. ಅವನು ನಾಚ್ಕೊಂಡ. ನಿಮಗ್ ಗೊತ್ತಾ? ನಿಮಗೂ ಗೊತ್ತು, ನೀವು ತಿಳಿದಿದ್ದೀರಾ ಅಂದ. ನಾನು ನಗ್ತಾ ಹೇಳ್ದೆ, ಹಾಗಾದರೆ ಅಮ್ಮನಿಗೆ ಹೇಳು ಅಂತ. ಅವನು ಅಮ್ಮನಿಗೆ ಹೇಳ್ದ. ಅಮ್ಮ ನನ್ನ ಮನೆಗೆ ಬಂದ್ರು. ನನ್ನ ಅಮ್ಮನೊಂದಿಗೆ ಮಾತನಾಡಿದ್ರು. ಇಬ್ರಿಗೂ ಮದುವೆ ಆಯಿತು. ಮದುವೆ ಎಂಗೇಜ್ಮೆಂಟ್ ಆಯಿತು. ಮದುವೆ ದಿನಾಂಕ ನಿಗದಿ ಆಯಿತು. ಮದುವೆಯ ದಿನ ನಾನು ವಧು ಆದೆ, ಅವನು ವರನಾದ. ಮಂಟಪದಲ್ಲಿ ನಾನು ಅವನ ಬಳಿ ಕುಳಿತಾಗ ಅವನು ನನ್ನ ಕಿವಿಯಲ್ಲಿ ಹೇಳ್ದ, ದೀದಿ ಇಂದು ನೋವು ಸಂಪೂರ್ಣವಾಗಿ ಹೋಗಿಬಿಟ್ಟಿದೆ ಅಂತ. ನಾನು ನಗತಾ ಹೇಳಿದೆ, ಇನ್ನು ಜೀವನ ಪೂರ್ತಿ ಮಸಾಜ್ ಮಾಡುತ್ತೇನೆ ಅಂತ. ಎಲ್ಲವನ್ನು ಮರೆತು ಬಿಡು. ಮದುವೆಯ ಬೇರೆಗಳು, ಜೋಡಿ ಎಲ್ಲವೂ ಮುಗಿದು ಹೋಯಿತು. ಈಗ ಕೇವಲ 30 ಸೆಕೆಂಡ್ನ ಟ್ವಿಸ್ಟ್ ಇದೆ ಸ್ನೇಹಿತರೆ. ನಿಮ್ಮ ಉಸಿರು ಬಿಗಿಯಾಕಿಡಿದುಕೊಳ್ಳಿ. ಮಂಟಪದಲ್ಲಿ ನಾನು ಅರ್ಜುನನ ಕಿವಿಯಲ್ಲಿ ಹೇಳ್ದೆ, ಇಂದು ನೋವಿಲ್ಲವೇ? ಅವನು ನಕ್ಕ. ನಂತರ ಅವನು ನನ್ನ ಕಿವಿಯಲ್ಲಿ ಹೇಳ್ದ, ದೀದಿ ನೋವು ನೀನೇ. ನಾನು ನಗುತ್ತಾ ನಿಂತೆ. ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಗ ಅವನು ನನ್ನ ಕೈಗೆ ಏನೋ ಒಂದು ಇಟ್ಟ, ಏನೋ ಒಂದು ತುಂಬಿದ, ಒಂದು ಪೆನ್ ಡ್ರೈವ್. ಹೇಳ್ದ, ಮನೆಗೆ ಹೋಗಿ ನೋಡು ಅಂತ ಹೇಳ್ದ. ಮದುವೆ ಮುಗೀತು. ರಾತ್ರಿ ಹನಿಮೂನ್ ಸೌತಲ್ಲಿ ಇದ್ದೀವಿ. ನಾನು ಲ್ಯಾಪ್ಟಾಪ್ ತೆರೆದೆ. ಪೆನ್ ಡ್ರೈವ್ ಒಂದು ಫೋಲ್ಡರ್ ಇತ್ತು. ನೇಹಾ ರಿಯಲ್ ಅಂತ MP4 ವಿಡಿಯೋ ಇತ್ತು. ಅದನ್ನು ಪ್ಲೇ ಮಾಡಿದೆ. ಸ್ಕ್ರೀನ್ನಲ್ಲಿ ನಾನೇ, ಆದರೆ 6 ತಿಂಗಳ ಹಿಂದಿನದು. ಕ್ಲಿನಿಕ್ನ ಬೇಸ್ಮೆಂಟ್ನಲ್ಲಿ ಮೇಜಿನ ಮೇಲೆ ಮಲಗಿದ್ದ ನಾನು, ಮುಖದ ಮೇಲೆ ಮಾಸ್ಕ್ ಮತ್ತು ಮುಂದೆ ನಿಂತಿದ್ದ ಅರ್ಜುನ. ಆದರೆ ಅರ್ಜುನ ಅಲ್ಲ, ಅವನ ಕೈಯಲ್ಲಿ ಸಿರಿಂಜ್ ಇತ್ತು. ವಿಡಿಯೋದಲ್ಲಿ ನನ್ನದೇ ಧ್ವನಿ ಕೇಳ್ತು. ಏನಂತ? ಆಪರೇಷನ್ ಶುರು, ಸಬ್ಜೆಕ್ಟ್ ನೇಹಾ ಶರ್ಮಾ ಅಂತ, ಮೆಮೊರಿ ಟ್ರಾನ್ಸ್ಫರ್ ಅಂತ. ಡೋನರ್ ಅರ್ಜುನ್ ಆಗಿದ್ದ, ರಿಸೀವರ್ ಕ್ಲೋನ್ ಬಾಡಿ ಆಗಿತ್ತು. ಉದ್ದೇಶ ನೇಹಾಳನ್ನ ಕೊಂದು ಅವಳ ಜಾಗದಲ್ಲಿ ಅವಳ ಜಾಗವನ್ನ ತೆಗೆದುಕೊಳ್ಳೋದಾಗಿತ್ತು. ನಾನು ಕಿರ್ಚಿದೆ. ವಿಡಿಯೋದಲ್ಲಿ ಹಳೆಯ ನೇಹಾ ಸತ್ತಳು, ಹೊಸ ನೇಹಾ ನಾನು ಎದ್ದೆ ಅಂತ. ವಿಡಿಯೋದ ಕೊನೆಯ ಸಾಲು, ಈಗ ನೀನು ನೇಹಾ, ನಾನು ಅರ್ಜುನ ಅಂತ. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಆದರೆ ಅಸಲಿ ಅರ್ಜುನ ನಿನ್ನೊಳಗೆ ಇದ್ದಾನೆ. ನೀನು ನಿದ್ದೆ ಮಾಡಿದಾಗ ಅವನು ಎಚ್ಚರಗೊಳ್ತಾನೆ, ಹೇಳ್ತಾನೆ, ದೀದಿ ಈಗ ನನ್ನ